ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಯೋಗ ಮತ್ತು ಪ್ರಾಣಾಯಾಮ ಈ ಒಂದು ವಿಷಯದ ಮೇಲೆ ಪ್ರಶ್ನೋತ್ತರವನ್ನು ಬಿಡಿಸ್ತಾ ಇದ್ದೀನಿ. ಯಾಕೆಂದರೆ ಈ ಹಿಂದಿನ ತರಗತಿಯಲ್ಲಿ ಯೋಗ ಮತ್ತು ಪ್ರಾಣಾಯಾಮದ ಮೇಲೆ ಒಂದು ತರಗತಿಯನ್ನು ಮಾಡಿದ್ದೀನಿ ಸವಿಸ್ತಾರವಾಗಿ. ಯಾರ ತರಗತಿ ನೋಡ್ಕೊಂಡಿರೋ ಆ ತರಗತಿಯನ್ನು ನೋಡಿಕೊಂಡು ಆಮೇಲೆ ಈ ಒಂದು MCQಗೆ ಅಟೆಂಡ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಅತಿ ಸಂಭವನೀಯ ಪ್ರಶ್ನೆಗಳಾಗಿರ್ತವೆ, ಅಂದರೆ ಎಕ್ಸಾಮಲ್ಲಿ ಕೇಳುವಂಥ ಸಂಭವ ಜಾಸ್ತಿ ಇರ್ತೈತೆ. ಅಷ್ಟಾಂಗ ಯೋಗದ ಪಿತಾಮಹ ಯಾರು ಅಂದರೆ ಅದು ಪತಂಜಲಿ. ಒಟ್ಟು ಯೋಗದ ಸೂತ್ರಗಳು ಎಷ್ಟಿದ್ದಾವೆ ಅಂದರೆ ಒಟ್ಟು ಯೋಗ ಸೂತ್ರಗಳು 195 ಯೋಗ ಸೂತ್ರಗಳಿದ್ದಾವೆ. ಯೋಗ ಎಂಬ ಪದವು ಸಂಸ್ಕೃತದ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಯೂಜ್ ಅನ್ನುವಂಥ ಒಂದು ಭಾಷೆಯಿಂದ ಬಂದಿದೆ. ಪತಂಜಲಿ ಮುನಿಗಳು ಯೋಗಾಸನದ ಬಗ್ಗೆ ಬರೆದಂಥ ಪುಸ್ತಕ ಯಾವುದು ಅಂದರೆ ಯೋಗ ಸೂತ್ರ. 2ನೇ ಶತಮಾನದಲ್ಲಿ ಬರೀತಾರೆ ಅವರು. ಯೋಗಗಳ ಕುರಿತು ಯೋಗ ಸೂತ್ರದ ಪುಸ್ತಕ ಬರೆದವರು ಪತಂಜಲಿ ಮುನಿಗಳು. ಅವರಿಗೆ ಪತಂಜಲಿ ಮಹರ್ಷಿ ಅಂತ ಕೂಡ ಕರೀತಾರೆ. ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಪಾಲಿಸಿದಂತಹ ಯೋಗದ ಪಂಥ ಯಾವುದು ಅನ್ನೋದು ಜ್ಞಾನ ಯೋಗ. ಅಕ್ಕ ಮಹಾದೇವಿ ಕನಕದಾಸರವರು ಮೆರೆದಂತಹ ಯೋಗ ಯಾವುದಾದ್ರು ಭಕ್ತಿ ಯೋಗ. ಭಕ್ತಿ ಯೋಗಕ್ಕೆ ಇವರು ಪ್ರಸಿದ್ಧಿ ಪಡ್ಕೊತಾರೆ. ಅಷ್ಟಾಂಗ ಯೋಗದ 7ನೇ ಮೆಟ್ಟಿಲು ಯಾವುದಂದರೆ ಅದು ಧ್ಯಾನ. ಅಷ್ಟಾಂಗ ಯೋಗದಲ್ಲಿ 8 ಮೆಟ್ಟಿಲುಗಳು ಬರ್ತವೆ. ಆ 8 ಮೆಟ್ಟಿಲುಗಳಲ್ಲಿ 7ನೇ ಮೆಟ್ಟಿಲು ಯಾವುದಂತ ಕೇಳಿದರೆ ಅದು ಧ್ಯಾನ. 7ನೇ ಮೆಟ್ಟಿಲು ಬಿಟ್ಟು 2ನೇ ಮೆಟ್ಟಿಲು, 3ನೇ ಮೆಟ್ಟಿಲು, 4ನೇ ಮೆಟ್ಟಿಲು, 5ನೇ ಮೆಟ್ಟಿಲು ಯಾವುದು ಬೇಕಾದರೂ ಎಕ್ಸಾಮಲ್ಲಿ ಕೇಳ್ಬೋದು. ಒಟ್ಟಿನಾಗ ನಮಗೆ 8 ಮೆಟ್ಟಿಲು ಸೀರಿಯಲೈಸು ನೆನಪಿರಬೇಕು. ಪ್ರಾಣಾಯಾಮ ಅಷ್ಟಾಂಗ ಯೋಗದ ಎಷ್ಟನೇ ಮೆಟ್ಟಿಲು ಅಂದರೆ ಅದು 4ನೇ ಮೆಟ್ಟಿಲು. ಅಹಿಂಸೆ ಸತ್ಯ ಅಷ್ಟಾಂಗ ಯೋಗದ ಯಾವ ಅಂಗದಲ್ಲಿ ಬರ್ತವೆ ಅಂದರೆ ಅದು ಯಮದಲ್ಲಿ ಬರ್ತವೆ. ಯಮದಲ್ಲಿ 5 ಮತ್ತು ನಿಯಮದಲ್ಲಿ 5 ಬರ್ತವೆ. ಯಮದಲ್ಲಿ 5, ನಿಯಮದಲ್ಲಿ 5 ಕೂಡ ನೆನಪಿಟ್ಕೋಬೇಕು. ಇವೆಲ್ಲ ಎಲ್ಲಿದ್ದಾವೆ ಅಂದರೆ ನೆಕ್ಸ್ಟ್ ಕ್ಲಾಸ್ ಮಾಡಿದ್ದೀರ ಹೋದ ಕ್ಲಾಸ್ ಮಾಡಿದ್ದೀರ ಆ ಕ್ಲಾಸಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿದೆ. ಅಲ್ಲಿ ನೀವು ಹೋಗಿ ನೋಡಿಕೊಂಡ್ರೆ. ಅಂತರಂಗ ಬಹಿರಂಗ ಯೋಗಗಳ ನಡುವಿನ ಸಂಪರ್ಕ ಸೇತುವೆ ಎಂದು ಅಷ್ಟಾಂಗ ಯೋಗದ ಯಾವ ಅಂಗವನ್ನು ನಾವು ಕರಿತೀವಿ ಅಂದರೆ ಪ್ರತ್ಯಾಹಾರ. ಅಂತರಂಗ ಮತ್ತು ಬಹಿರಂಗದ ನಡುವಿನ ಸಂಪರ್ಕ ಸೇತುವೆಯಾಗಿ ಇದು ಏನ್ಮಾಡ್ತದೆ ಕೆಲಸವನ್ನು ಮಾಡ್ತದೆ. ಯಾವ ಆಸನವನ್ನು ಆಸನಗಳ ತಾಯಿ ಅಥವಾ ರಾಣಿ ಎಂದು ಕರಿತೀವಿ ಅಂದರೆ ಅದು ಸರ್ವಾಂಗಾಸನ. ಹಾಗೆ ಆಸನಗಳ ತಂದೆ ಅಥವಾ ಆಸನಗಳ ರಾಜ ಎಂದು ಯಾವುದನ್ನು ಕರಿತೀವಿ ಅಂತಂದರೆ ಅದು ಶೀರ್ಷಾಸನ ಆಗಿರ್ತೈತೆ. ಮಲಗಿ ಮತ್ತು ಕುಳಿತು ಮಾಡುವ ಆಸನಗಳ ಮೂಲ ಸ್ಥಿತಿಯಾದರೆ ಅದು ಸಮತಲ ಸ್ಥಿತಿಯಾಗಿರ್ತೈತೆ. ಸೂರ್ಯ ನಮಸ್ಕಾರ ಒಟ್ಟು ಎಷ್ಟು ಆಸನಗಳು ಒಳಗೊಂಡಿದೆ ಅಂದರೆ ಅದು 10 ಆಸನಗಳನ್ನು ಒಳಗೊಂಡಿದೆ. ಹೆಡೆ ಎತ್ತಿದ ಸರ್ಪವನ್ನು ಹೋಲುವಂತಹ ಆಸನ ಯಾವುದಾದರೆ ಅದು ಭುಜಂಗಾಸನ. ದುಂಬಿಯಂತೆ ಜಯಂಕಾರವನ್ನು ಮಾಡುವಂತಹ ಪ್ರಾಣಾಯಾಮ ಯಾವುದಾದರೆ ಅದು ಭ್ರಾಮರಿ ಪ್ರಾಣಾಯಾಮ. ಅಷ್ಟಾಂಗ ಯೋಗ ಬರುವುದು ಎಲ್ಲಿ ಅಂದರೆ ಅದು ರಾಜಯೋಗದಲ್ಲಿ ಬರ್ತೈತೆ. ಇವು ತಂಪಾದ ಪ್ರಾಣಾಯಾಮಗಳಾಗಿವೆ. ಯಾವುವೆಂದರೆ ಶೀತಲಿ ಶೀತ್ಕಾರಿ ಸದಂತಿ. ಶೀತಲಿ ಶೀತ್ಕಾರಿ ಸದಂತಿ ಇವರು ಭಕ್ತಿಯೋಗಕ್ಕೆ ಉದಾಹರಣೆಯಾಗಿದ್ದಾರೆ ಅಂದರೆ ಅದು ಪತಂಜಲಿ ಪುರಂದರ ದಾಸರು. ಈ ಕೆಳಗಿನ ಯಾವ ಆಸನಗಳನ್ನು ವಿಶ್ರಾಂತಿದಾಯಕ ಆಸನಗಳಂತ ನಾವು ಕರಿತೀವಿ ಅಂದರೆ ಮಕರಾಸನ ಮತ್ತು ಶವಾಸನ. ಮಕರಾಸನ ಮತ್ತು ಶವಾಸನ ಏನು ಮಾಡ್ತೀವಿ ವಿಶ್ರಾಂತಿಯಾಗಿ ಬಳಸುವಂಥ ಆಸನಗಳಾಗಿರ್ತವೆ. ಈ ಕೆಳಗಿನ ಯಾವುದು ಅಷ್ಟಾಂಗ ಯೋಗದ ನಿಯಮಕ್ಕೆ ಸಂಬಂಧಿಸಿಲ್ಲ. ಯಾವುದು ಸಂಬಂಧಿಸಿದರೆ ಸಂತೋಷ, ಶೌಚ, ಅಸ್ಥೇಯ, ತಪ. ಇಲ್ಲಿ ಅಸ್ಥೇಯ ಸಂಬಂಧಿಸಿದಿಲ್ಲ. ಇದು ಎಲ್ಲಿ ಬರ್ತದೆ ಅಸ್ಥೇಯ ಅಂದರೆ ಅದು ಯಮದಲ್ಲಿ ಬರ್ತೈತೆ. ತಾವರೆಯ ಹೂವನ್ನು ಹೋಲುವಂಥ ಆಸನ ಯಾವುದಂದರೆ ಅದು ಪದ್ಮಾಸನ. ಒಂಟೆಯ ಭಂಗಿಯನ್ನು ಹೋಲುವಂಥ ಆಸನ ಅದು ಉಷ್ಟ್ರಾಸನ. ಬಹಿರಂಗ ಯೋಗಗಳಿಗೆ ಬಹಿರಂಗ ಯೋಗಗಳಿವೆ ಅಂದರೆ ಅದು ಯಮ ನಿಯಮ ಆಸನಗಳೇನಾಗ್ತಿವೆ ಬಹಿರಂಗ ಯೋಗಗಳಾಗಿವೆ. ಯೋಗದ ಮುಖ್ಯ ಉದ್ದೇಶ ಏನಂದರೆ ಆಧ್ಯಾತ್ಮಿಕ ಬೆಳವಣಿಗೆ. ಅಂತರಂಗ ಯೋಗಗಳು ಯಾವಾಗಿವೆ ಅಂದರೆ ಧಾರಣ, ಧ್ಯಾನ, ಸಮಾಧಿ. ಇವಕ್ಕೇನಂತ ಅಂತರಂಗ ಯೋಗಗಳು ಅಂತೇಳಿ ಕರಿತೀವಿ. ಸರ್ವಾಂಗ ಸುಂದರ ವ್ಯಾಯಾಮ ಎಂಬುದು ಇದರ ಹೆಸರಾಗಿದೆ. ಸರ್ವಾಂಗ ಸುಂದರ ವ್ಯಾಯಾಮ ಎಂಬುದರ ಹೆಸರು ಯಾವುದು? ಇದು ಎದ್ರ ಹೆಸರಿದೆ ಅಂತಂದರೆ ಅದು ಸೂರ್ಯ ನಮಸ್ಕಾರದ ಬಗ್ಗೆ ನಾವು ಕರಿತೀವಿ. ನಮ್ಮ ಹಣೆಯ ಹತ್ತಿರ ಎರಡು ಹುಬ್ಬಿನ ಮಧ್ಯದಲ್ಲಿರುವಂಥ ಚಕ್ರ ಯಾವುದಂದರೆ ಅದು ಅಗ್ನಿಚಕ್ರ. ಸೂರ್ಯ ನಮಸ್ಕಾರ ಮಾಡುವ ಸಂದರ್ಭದಲ್ಲಿ ಈ ಅಂಶಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ತೋರಬೇಕು ನಾವು ಅಂದರೆ ಶ್ವಾಸೋಚ್ಛ್ವಾಸ ಉಸಿರಾಟಕ್ಕೆ. ಶ್ವಾಸೋಚ್ಛ್ವಾಸ ಅಂದರೆ ಉಸಿರಾಟ ಊರಗ ಮತ್ತು ಹೆಚ್ಚಿಸಕ್ಕೆ ಏನು ಮಾಡಬೇಕು ನಾವು ಇಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು.
ನಮ್ಮ ದೇಹದ ಪ್ರತಿಯೊಂದು ಅಂಗಗಳಿಗೂ ವ್ಯಾಯಾಮ ದೊರಕುವಂತಹ ಆಸನ ಯಾವುದು ಅಂದರೆ ಅದು ಸರ್ವಾಂಗಾಸನ. ನಮ್ಮ ದೇಹದ ಪ್ರತಿಯೊಂದು ಅಂಗಗಳಿಗೆ ವ್ಯಾಯಾಮ ನಾವು ಸರ್ವಾಂಗಾಸನ ಮಾಡೋದ್ರಿಂದ ದೊರಕ್ತದೆ. ಆತ್ಮಾನಂದ ಎನ್ನುವುದು ಏನು ಅಂದರೆ ಅದೊಂದು ಸಮಾಧಿ ಅಂತ ಅರ್ಥ. ಅಧಿಕ ರಕ್ತದೊತ್ತಡ ಒಳಗಾಗಿರುವಂತಹ ವ್ಯಕ್ತಿ ಈ ಆಸನದಿಂದ ದೂರ ಇರಬೇಕು ಅಥವಾ ಮಾಡಬಾರ್ದು ಅಂದರೆ ಅದು ಶೀರ್ಷಾಸನ ಮಾಡಬಾರ್ದು. ಬಿ ಪಿ ಇರೋದೆಲ್ಲ ಹೈ ಬಿ ಪಿ ಇರೋದೆಲ್ಲ ಏನು ಮಾಡ್ಬೋದು, ಅವರು ಶೀರ್ಷಾಸನ ಮಾಡಬಾರ್ದು. ಅಷ್ಟಾಂಗ ಯೋಗದಲ್ಲಿ ಸಾಧಕನ ಅಂತಿಮ ಗುರಿ ಏನಾಗಿರ್ತದೆ ಅದು ಸಮಾಧಿ. ಅಷ್ಟಾಂಗ ಯೋಗದ ಯಮ ನಿಯಮದಲ್ಲಿರುವಂತಹ ಒಟ್ಟು ಭಾಗಗಳು ಯಾವಂದರೆ ಯಮದಲ್ಲಿ 5, ನಿಯಮದಲ್ಲಿ 5, ಒಟ್ಟು 10 ಆಸನಗಳು ಇಲ್ಲಿ ಬರ್ತವೆ. ಇಷ್ಟೇನಾಯಿತು ಯೋಗ ಮತ್ತು ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳದು. ಒಂದ್ಸರಿ ಯೋಗ ಮತ್ತು ಪ್ರಾಣಾಯಾಮದ ಕ್ಲಾಸನ್ನು ನೀವು ವೀಕ್ಷಿಸಿ ಆಮೇಲೆ ಈ ಒಂದು MCQ ಬಿಡಿಸಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.